ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈಸಿಯಾಗಿ ಒಂದೇ ಸಲ ಕುಕ್ಕರ್ನಲ್ಲಿ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಜಸ್ಟ್ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾದಂತಹ ಮೊಸಪ್ಪು ಸಾಂಬಾರು ರೆಡಿ ಆಗುತ್ತೆ. ನಿಮಗೆ ಬೇಕಾದ್ರೆ ಸಾಂಬಾರು ಬೇಡ ನಮಗೆ ಅಂದರೆ ಸೊಪ್ಪಿನ ಪಲ್ಯ ಬೇಕಾದರೂ ಮಾಡ್ಕೋಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರೋವಂತಹ ದಂಟಿನ ಸೊಪ್ಪು. ಇದು ತಿಂದರೆ ತುಂಬಾ ಒಳ್ಳೆಯದು. ಹಾಗೆ ಇದರಲ್ಲಿರುತ್ತಲ್ಲ ದಿಂಡು ಇರುತ್ತಲ್ಲ, ಅದರಲ್ಲೂ ಕೂಡ ತುಂಬಾ ಕ್ಯಾಲ್ಶಿಯಮ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಸೊಪ್ಪನ್ನ ಬಳಸ್ತಾ ಇರಿ. ಜಾಸ್ತಿ ನಾನ್ ವೆಜ್ ಬದಲು ಮಧ್ಯದಲ್ಲೂ ಸೊಪ್ಪನ್ನ ಬಳಸ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಅದು ಫಸ್ಟ್ ನಾವು ಕಟ್ ಮಾಡ್ಕೊಂಡು ಆದಮೇಲೆ ನಾವು ವಾಶ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಇಡೀ ಕರೆಕ್ಟಾಗಿದೆ. ಇದನ್ನು ನಾನಿವಾಗ ನೀಟಾಗಿ ಯಾವ ರೀತಿ ಕಟ್ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರ ಜೊತೆಗೆ ಬೇಳೆ ಯಾವುದಾದ್ರೂ ತೊಗೋಬೋದು. ಹೆಸ್ರು ಕಾಳಾದರೂ ತೊಗೋಬೋದು, ಅವರೇ ಬೇಳೆನಾದರೂ ತೊಗೋಬೋದು, ಅಥವಾ ತೊಗರಿ ಬೇಳೆನಾದರೂ ತೊಗೋಬೋದು. ನಾನಿಲ್ಲಿ ತೊಗರಿ ಬೇಳೆನ ತೊಗೊಳ್ತಾ ಇದ್ದೀನಿ. ಅದನ್ನು ಸೈಡಿಗಿಟ್ಟು ಫಸ್ಟ್ ಸೊಪ್ಪನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು 2 ಭಾಗವಾಗಿ ಮಾಡಿಕೊಂಡು, ನಿಮಗೆ ಯಾವ ಸೈಜಲ್ಲಿ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬೆಂದುಬಿಡುತ್ತೆ, ಸೊಪ್ಪೆ ಸಿಕ್ಬಿಡಲ್ಲ. ಇವಾಗ ಇದನ್ನು ಕಂಪ್ಲೀಟಾಗಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಚಿಕ್ಕ ಮಣ್ಣೆಲ್ಲ ಇರುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು 3-4 ಸಲ ಆದರೂ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಯಾವುದೇ ರೀತಿ ಮಣ್ಣುಗಳು ಕಲ್ಲುಗಳು ಬಾಯಿಗೆ ಸಿಗೋದಿಲ್ಲ. ಮಕ್ಕಳಿದ್ರಂತೂ ಇನ್ನೂ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ನಾವು ಅಡುಗೆ ಮಾಡೋದೆಲ್ಲ ಕಾನ್ಸಂಟ್ರೇಷನ್ ನೀಟಾಗಿರ್ಬೇಕು. ಏಕೆಂದರೆ ಸಣ್ಣ ಮಕ್ಕಳಿಗೆ ಕಲ್ಲೆಲ್ಲ ಸಿಕ್ಬಿಟ್ರೆ ಅವು ಹೇಳೋದಿಲ್ಲ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು 5 ಲೀಟ್ರ್ ಕುಕ್ಕರ್ಗೆ ಅಂದರೆ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ನೆನೆಸಿಟ್ಟಿಲ್ಲ. ಇದನ್ನು ವಾಶ್ ಮಾಡ್ಕೊಂಡಿರೋ ಅಂತಹ 1/4 ಬೌಲ್ ಆಗುವಷ್ಟು ತೊಗರಿಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ತೊಳೆದಿಟ್ಟಿರೋ ಅಂಥ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದನ್ನು ಒಂದು 4-5 ಸಲ ತೊಳೆದಾದಮೇಲೆ ಮತ್ತೆ ಒಂದು ಸಲ ಕೆಳಗಡೆ ನೀರಿದ್ರೆ ಡೈರೆಕ್ಟ್ ಫುಲ್ಲು ಹಾಕೋದಕ್ಕೆ ಹೋಗ್ಬಿಡಿ. ನಿಧಾನವಾಗಿ ಸೊಪ್ಪನ್ನ ಹಾಕ್ಕೊಳ್ಳಿ. ಒಂದೇ ಸಲ ಡೈರೆಕ್ಟಾಗಿ ಹಾಕಬಾರ್ದು. ನಂತರ ಇದಕ್ಕೆ ಒಂದು 5 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. 2 ಹುಳಿ ಟೊಮೊಟೊ, ಹಾಗೆಯೇ ಒಂದು ಇಡಿ ಅಂದರೆ ಒಂದು ಗೆಡ್ಡೆ, ದಪ್ಪು ಗೆಡ್ಡೆ ಇರುತ್ತಲ್ಲ ಆ ಗೆಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ 1.5 ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಹಾಕ್ಕೊಂಡು, ಒಂದು 3 ಸ್ಪೂನ್ ಆಗೋವಷ್ಟು ಫ್ರೆಶ್ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. 1.5 ಗಡ್ಡೆ ಆಗುವಷ್ಟು ಈರುಳ್ಳಿ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಅಂತಹದ್ದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ, ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಲಿ ಅಂತ. ಹಾಗೆಯೇ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಅಷ್ಟು ಕನ್ಸಿಸ್ಟೆನ್ಸಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನೀವು ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಡೈರೆಕ್ಟಾಗಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಜಸ್ಟ್ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನು ಇವಾಗ ಒಂದು 3 ವಿಷಲ್ ಕೂಗಿಸ್ಕೊಂಡು ಫುಲ್ ಕಂಪ್ಲೀಟ್ ವಿಷಲ್ ಹೋಗೋವರೆಗೂ ಬಿಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ವಿಷಲ್ ಹೋಗಿದೆ. ವಿಷಲ್ ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಮೇಲೆ ನಾವು ಹಾಕಿದ ಐಟಮ್ಸ್ ಯಾವುದೂ ಇಲ್ಲ, ಎಲ್ಲ ಫುಲ್ಲು ಮಿಕ್ಸ್ ಆಗಿಬಿಟ್ಟಿದೆ. ಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ನ್ಯಾಶರಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಒಂದು ಸೌಟಲ್ಲಿ ಈ ರೀತಿ ಎಲ್ಲ ಸೈಡು ತಿರುಗಿಸ್ಕೊಳ್ಳಿ. ಮಸಾಲೆ ಎಲ್ಲ ಒಂದೇ ಸೈಡ್ ಇದ್ದಾಗ ಎಲ್ಲ ಸೈಡು ಉಪ್ಪು ಖಾರ ಎಲ್ಲ ಹತ್ಕೊಳ್ಳುತ್ತೆ. ಇವಾಗ ಒಂದು ಮಿಕ್ಸರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇರುತ್ತಲ್ಲ ಅದೆಲ್ಲ ಸ್ನ್ಯಾಶ್ ಆದರೆ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಇದಕ್ಕೆ ಒಂದು ಲೈಟಾಗಿ ಒಗ್ಗರಣೆ ಕೊಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡ್ಕೊಂಡಿರೋಂತಹ ಮೊಸಪ್ಪು ಸಾಂಬಾರಿಗೆ ಹಾಕಿದ್ರೆ ಸೂಪರಾಗಿರೋಂಥ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಒಂದು ಸಲ ಚೆನ್ನಾಗಿ ಮೇಲೆ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರೋಂತಹ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಎಲ್ಲ ಸೈಡು ನೀಟಾಗಿ ಮಿಕ್ಸ್ ಆಗಬೇಕು. ಒಗ್ಗರಣೆ, ಆ ಸಾಂಬಾರು ಸೊಪ್ಪು ಫ್ಲೇವರೆಲ್ಲ ಬಿಡ್ಕೋಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಸಖತ್ತಾಗಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.